ಕಾಂಗ್ರೆಸ್ನವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅರ್ಥಾತ್ ಮಹಾತ್ಮ ಗಾಂಧಿ ಪೂಜನೀಯರು, ಸಾವರ್ಕರ್ ವಿರೋಧಕ್ಕೆ ಅರ್ಹರು, ಇದಲ್ವಾ ಸ್ಟ್ಯಾಂಡು? ಸಿದ್ದರಾಮಯ್ಯನವ್ರನ್ನ ಕೇಳಿ, ವರ್ಣಾಶ್ರಮದ ವಿರುದ್ಧ ಎಷ್ಟು ಕಟುವಾಗಿ ನಿಂತ್ಕೊತಾರೆ ಸಿದ್ದರಾಮಯ್ಯನವರು. ವರ್ಣಾಶ್ರಮ ನಮ್ಮ ದೇಶದ ಏನು ದಲಿತರನ್ನು ತುಳಿತು, ಹಿಂದುಳಿದವ್ರನ್ನ ತುಳಿತು, ಇವ್ರನ್ನೆಲ್ಲ ಹಿಂದುಳಿಸ್ತು, ವರ್ಣಾಶ್ರಮ ಪದ್ಧತಿ ಅದನ್ನು ಮುರಿಬೇಕು ಅಂತ ಮಾತಾಡ್ತಾರಲ್ವ. ವರ್ಣಾಶ್ರಮದ ವಿರುದ್ಧ ಮಹಾತ್ಮ ಗಾಂಧಿ ಇದ್ರ, ಸಾವರ್ಕರ್ ಇದ್ರ? ವರ್ಣಾಶ್ರಮದ ಪ್ರಪೋನೆಂಟ್ ಯಾರು? ವರ್ಣಾಶ್ರಮ ಅಂತಿಮ ಸತ್ಯಕ್ಕೆ ಇರುವಂತಹ ಮಾರ್ಗ ಅಂತ ಹೇಳಿದ್ದು ಮಹಾತ್ಮ ಗಾಂಧಿ, ಸಾವರ್ಕರ್ ಅಲ್ಲ. ಸಾವರ್ಕರ್ ವರ್ಣಾಶ್ರಮದ ವಿರುದ್ಧ ಇದ್ರು. ಪತಿತ ಪಾವನ ಮಂದಿರ ಮಾಡಿ ದಲಿತರನ್ನ ಕರ್ಕೊಂಡು ಬಂದು ಸಹಪಂಕ್ತಿ ಭೋಜನ ಮಾಡಿ ದಲಿತರ ಕೈಯಲ್ಲಿ ಪೂಜೆ ಮಾಡಿಸಿ ಶಾಂತಿ ಸಹಬಾಳ್ವೆ ಅಂದವರು ಇದೇ ಚಿತ್ಪಾವನ ಬ್ರಾಹ್ಮಣರಾದ ಸಾವರ್ಕರ್. ಸಾವರ್ಕರ್ ಆಗಿನ ಕಾಲದ ರೆವಲ್ಯೂಷನರಿಸ್ಟು. ಅವರು ನಾಸ್ತಿಕರಾಗಿದ್ದರು. ಅವ್ರ ಹೆಂಡತಿ ತೀರ್ಕೊಂಡಾಗ ಅಪರಕ್ರಿಯೆಗಳನ್ನು ಮಾಡಲಿಲ್ಲ ಅವರು, ಅದರಲ್ಲೇ ನಂಬಿಕೆ ಇಲ್ಲ ನನಗೆ ಅಂದರು. ಅವರಿಗೆ ಕನವರಿಕೆ ಇದ್ದದ್ದು ದಲಿತರನ್ನ ಮೇಲೆ ಎತ್ತಬೇಕು, ಸಮಾನತೆಯನ್ನು ತರಬೇಕು ಅನ್ನೋದು. ಹಂಗಿದ್ದಾಗ ಮಾತಾಡ್ರಪ್ಪ. ಯಾಕೆ ಹೇಳಿದೆ ನಾನಂದ್ರೆ ದೇರ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಬರೀ ಬ್ಲ್ಯಾಕು ಬರೀ ವೈಟ್ ಅಷ್ಟಿರೋದಿಲ್ಲ, ಗ್ರೇ ಏರಿಯಾ ಸುಮಾರು ಇರ್ತವೆ. ವ್ಯಕ್ತಿತ್ವಗಳನ್ನು ಆಧಾರದ ಮೇಲೆ ತಗೋಬೇಕು. ಜಾತಿ ಪದ್ಧತಿ ಹೋಗಲಾಡಿಸುವುದಕ್ಕೆ ಅತಿ ಹೆಚ್ಚಿನ ಹೋರಾಟ ಇಬ್ಬರ ಮಧ್ಯದಲ್ಲಿ ಯಾರ್ದಾಗಿತ್ತು ಹಂಗಿದ್ರೆ? ನೀವು ಜಾತಿ ಪದ್ಧತಿ, ಜಾತಿಯ ಹೆಸರಿನಲ್ಲಿ ನಡೆಯುವ ದೌರ್ಜನ್ಯಗಳು ಹೋಗಲಾಡಬೇಕು ಅಂತ ಮಾತನಾಡುವಂಥವ್ರಿಗೆ ಯಾರು ಪೂಜನೀಯರಾಗಬೇಕು? ಬನ್ನಿ ಡಿಸ್ಕಸ್ ಮಾಡೋಣ.